ಅತ್ಯಂತ ಹೀನ ಕೃತ್ಯಕ್ಕೆ ಹಾಸನ ಜಿಲ್ಲೆಯ ಬೇಲೂರು ಸಾಕ್ಷಿಯಾಗಿದೆ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಕೃತ್ಯವನ್ನ ಖಂಡಿಸಿ ದೇವಸ್ಥಾನದ ಮುಂಭಾಗ ಪ್ರೊಟೆಸ್ಟ್. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಕಾರ್ಯಕರ್ತರು ಹೋರಾಟವನ್ನು ಮಾಡುತ್ತಿದ್ದಾರೆ. ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದಂತಹ ಪ್ರಕರಣ, ಸಿಸಿಟಿವಿ ಫುಟೇಜ್ ಆಧರಿಸಿ ಪೊಲೀಸರ ತನಿಖೆ ಆಗ್ತಾ ಇದೆ. ತತ್ಕ್ಷಣಕ್ಕೆ ಅವರನ್ನು ಬಂಧಿಸಬೇಕು, ಅವರ ಉದ್ದೇಶ ಏನಾಗಿತ್ತು ಅನ್ನೋದು ಗೊತ್ತಾಗಬೇಕಿತ್ತು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ದೇವಸ್ಥಾನಕ್ಕೆ ಮುಸುಕುಧಾರಿ ಮಹಿಳೆ ಎಂಟ್ರಿ ಕೊಡುವಂತಹದ್ದು, ಮತ್ತೊಂದು ಕಡೆ ಈ ಘಟನೆಯನ್ನ ಖಂಡಿಸಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಸ್ಥಳೀಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ತುಂಬಾ ಸೆನ್ಸಿಟಿವ್ ಆದಂತಹ ವಿಚಾರ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ವಿಚಾರ. ಪೊಲೀಸರು ಇದನ್ನು ಐಡೆಂಟಿಫೈ ಮಾಡುವಂತಹ ಕೆಲಸ ಮಾಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಒಂದು ಕಡೆ ದೇವಸ್ಥಾನಕ್ಕೆ ಮಹಿಳೆ ಎಂಟ್ರಿ ಕೊಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮಹಿಳೆ ಯಾರು, ಈಕೆಯ ಹಿನ್ನೆಲೆ ಏನು, ಉದ್ದೇಶ ಏನಾಗಿತ್ತು ಅನ್ನೋದು ಪೊಲೀಸರ ತನಿಖೆ ಮೂಲಕ ಗೊತ್ತಾಗಬೇಕಾಗುತ್ತೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬಿಜೆಪಿಯ ನಾಯಕ, ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ಥಳೀಯರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ. ಇಲ್ಲಿಂದ ರೋಡ್ಗೆ ಅಂತ 12 ತನಕ ಇಲ್ಲೇ ಕೂರೋಣ ಅಂತ ಎಲ್ಲ ಇಲ್ಲೇ ಕೂರ್ತೀವಿ. 12 ಈಗ ಘಟನಾ ಸ್ಥಳಕ್ಕೆ ಸಿಟಿ ರವಿ ಅವರು ಕೂಡ ಆಗಮಿಸಿರುವಂತಹದ್ದು. ಸ್ಥಳೀಯ ಶಾಸಕರು ಕೂಡ ಅಲ್ಲೇ ಇದ್ದಾರೆ. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈಗ ಪ್ರೊಟೆಸ್ಟ್ ಅನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿಯ ಕೃತ್ಯವನ್ನು ನಡೆಸೋದರ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ತತ್ಕ್ಷಣಕ್ಕೆ ಇದರ ಹಿಂದಿರೋರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸಿರುವಂಥದ್ದು. ಈ ಕೃತ್ಯವನ್ನ ಖಂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ಮಹಿಳೆಯನ್ನ ಬಿಡಬಾರ್ದು, ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಪಟ್ಟಣ ಹಿಡಿದಿರುವಂಥದ್ದು. ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಕೇಳಲ್ಲ. ಏನಂತ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ. ಸಾವಿರಾರು ಸಂಖ್ಯೆಯ ಜನರು ಪ್ರತಿನಿತ್ಯವೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡ್ತಾ ಇದ್ರು. ಅಂತಹ ದೇವರಿಗೆ ಈಗ ಚಪ್ಪಲಿ ಹಾರವನ್ನು ಹಾಕಿ ವಿಕೃತಿ ಪ್ರದರ್ಶನ ಮಾಡಲಾಗಿದೆ. ಆ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ಅದು ಅಕ್ಷಮ್ಯ. ಆ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ಅದು ತಪ್ಪು, ಶಿಕ್ಷೆ ಆಗಬೇಕು ಅಂಥೇಳಿ ಈಗ ನೂರಾರು ಸಂಖ್ಯೆಯಲ್ಲಿರುವಂತಹ ಸ್ಥಳೀಯರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ.
ಕೂರ್ಸಲ್ಲಿ ಸುರೇಶ್ ಎರಡು ನಿಮಿಷ ನಮ್ಮ ಹಿಂದೂ ಸಮಾಜವನ್ನು ಕೆರಳಿಸೋ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ಖಂಡಿಸ್ತೇವೆ. ಇದರ ಸಮಗ್ರ ತನಿಖೆ ಆಗಬೇಕು. ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ? ಹಸುವಿನ ಕೆಚ್ಚಲು ಕುಯ್ತಾರೆ, ಆಮೇಲೆ ಒಂದು ಕತೆ ಹೊರ ಬರುತ್ತೆ, ಕೆಚ್ಚಲು ಕುಯ್ದವನು ಮಾನಸಿಕ ಅಸ್ವಸ್ಥ ಅಂಥೇಳಿ. ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥನ ಥರ ನಾಟಕ ಆಡ್ತಿದ್ದಾನೋ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಆಮೇಲೆ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪವಿತ್ರಗೊಳಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕತೆ ಕಟ್ಟೋದು ಬೇಡ. ನಾನು ಕಳೆದ ನಾಲ್ಕೂವರೆ ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ಜೀವನಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀವಿ. ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ. ಸಮಗ್ರ ತನಿಖೆ ಆಗಲಿ. ಅವರು ಏನು ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂಥೇಳಿ. ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ? ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹನೇ ಅಪವಿತ್ರಗೊಳಿಸಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ? ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ. ಇದು ಉದ್ದೇಶ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು, ಸಂಘರ್ಷನ ಹುಟ್ಟಾಕೋದು, ಅರಾಜಕತೆಯನ್ನು ಹುಟ್ಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ. ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ. ಇದ್ರ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ. ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇ ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರಕ್ಕೆ ದೇಶಿ ಮತ್ತು ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈ ಜೋಡಿಸಿದ್ದಾವೆ. ಹಾಗಾಗಿ ಲಘುವಾಗಿ ಪರಿಗಣಿಸೋದು ಬೇಡ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದು ಬೇಡ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ಯಾರು ಮಾಡಿದ್ದಾರೆ, ಅವ್ರ ಹಿನ್ನೆಲೆ ಏನು, ಯಾಕೆ ಮಾಡಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಅದ್ರ ಹಿಂದ್ಗಡೆ ಯಾರೇ ಶಕ್ತಿಗಳಿರಲಿ ಸಂದೇಶ ಹೋಗಬೇಕು. ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು. ಅದಕ್ಕಾಗಿ ತಕ್ಷಣ ಸಬೂಬು ಹೇಳದೆ, ಕತೆ ಕಟ್ಟದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ವಿಷಯದಲ್ಲಿ ನಮ್ಮ ತಾಳ್ಮೆ ಇಲ್ಲ. ನಾವಿನ್ನು ಸಹಿಸ್ಕೊಳ್ಳುವಂಥ ಮಾತೂ ಇಲ್ಲ.
ಸರ್ ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ ಸರ್. ಮಹಿಳೆಯ ದೃಶ್ಯಾವಳಿಗಳು ಸರಿಯಾಗಿದೆ ಸರ್. ಪ್ರಾಥಮಿಕವಾಗಿ ಪೊಲೀಸ್ ಮಾಹಿತಿ ಮಹಿಳೆಯ ದೃಶ್ಯಾವಳಿಗೂ ಸರಿಯಾಗಿದೆ. ಆ ಮಹಿಳೆ ಯಾರು, ಆಕೆ ಬ್ಯಾಕ್ಗ್ರೌಂಡ್ ಏನು, ತಲೆ ಈಗ ಮಾತ್ರ ಕೆಡ್ತೋ, ಮುಂಚೆನೂ ಕೆಟ್ಟಿತ್ತೋ, ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ, ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ, ಇದೆಲ್ಲದರದ್ದು ಸಮಗ್ರ ತನಿಖೆ ಆಗಬೇಕಲ್ವ. ನಾವು ಕಾಗಕ್ಕ ಗೂಬಕ್ಕನ ಕತೆ ಕೇಳೋಕ್ಕೆ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ. ಪೂರಾ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವಲ್ಲ. ಪೂರ ತಲೆ ಕೆಟ್ಟ ಕೆಲಸ ಮಾಡಲ್ಲ. ಮತ್ತು ಈ ರೀತಿ ಬಳಸ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ. ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವರಿತ್ಕೊಂಡು ಮುಂದ್ಗಡೆ ಬೇರೆಯವ್ರನ್ನ ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ. ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗಬೇಕು. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾನೆ, ಸಮಗ್ರ ತನಿಖೆ ನಡೆಸಿ. ಸಮಗ್ರ ತನಿಖೆ, ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ, ಭಾವನೆಯನ್ನು ಗೌರವಿಸದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಬ್ರಿಟಿಷ್ ಇದ್ದಾಗಲೇ ಅನುಭವ. ಇದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮಾತು. ಘಟನಾ ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಪಡೆದುಕೊಂಡು ಅವರು ಮಾತನಾಡಿದ್ದಾರೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪೊಲೀಸರು ತನಿಖೆಯನ್ನು ನಡೆಸಬೇಕು, ಸತ್ಯಾಸತ್ಯತೆಯನ್ನು ಹೊರತರಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ.